ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆರ್ಎಸ್ಎಸ್ ವಿಚಾರದಲ್ಲಿ ಸರ್ಕಾರದ ನಿರ್ಧಾರವನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಆರ್ಎಸ್ಎಸ್ ಭಾರತ್ ಮಾತಾ ಕಿ ಜೈ ಅಂದ್ರೆ ಕಾಂಗ್ರೆಸ್ನವರು ಪಾಕಿಸ್ತಾನ್ ಕಿ ಜೈ ಅಂತಾರೆ ಅಂತ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ಗುಡುಗಿದ್ರು. ಇದೇ ವೇಳೆ ಅವರು ರಸ್ತೆ ಗುಂಡಿಗಳ ಬಗ್ಗೆಯೂ ವಾಗ್ದಾಳಿ ನಡೆಸಿದ್ರು. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಸರ್ಕಾರ ಇದು ಪಾಕಿಸ್ತಾನ ಜೈ ಅನ್ನೋ ಒಂದು ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನಕ್ಕೆ ಜೈ ಅನ್ನೋರ ಪರವಾಗಿರುವಂತ ಸರ್ಕಾರ. ಇದು ಸ್ಪಷ್ಟವಾಗಿ ಇವತ್ತು ಭಾಗ ಆಗೋಬಿಟ್ಟಿದೆ. RSS ಭಾರತ್ ಮಾತಾ ಕಿ ಜೈ ಅಂತಾರೆ. ಈ ಕಾಂಗ್ರೆಸ್ ಸಪೋರ್ಟ್ ಮಾಡೋರೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಈ ಇಡೀ ಸರ್ಕಾರ ಇವತ್ತು ಪಾಕಿಸ್ತಾನದ ಪರವಾಗಿರುವಂತ ಸರ್ಕಾರ. ಯಾವುದು ನಮ್ಮ ವಿರೋಧಿ ದೇಶ ಇದೆ ಅವ್ರ ಪರವಾಗಿ ನಿಲ್ಲುವಂತ ಸರ್ಕಾರ. ನೋಡಿ, DK ಶಿವಕುಮಾರ್ ಏನಾನ ಸ್ಟೇಟ್ಮೆಂಟ್ ಮಾಡಿದಾರ RSS ಬಗ್ಗೆ? ನೋಡಿ, ಮಾಡಿದಾರ? ಇವತ್ತು ರಾಜಣ್ಣ ಹೇಳಿದ್ದಾರೆ, ಬೀದಿಗಳಲ್ಲೆಲ್ಲ ನಮಾಜ್ ಮಾಡ್ತಾರಲ್ರಿ, ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ, RSS ಮೇಲೆ ಮಾತ್ರ ಅಂತೇಳಿ ರಾಜಣ್ಣ ಹೇಳಿದಾರೆ. ನೆನ್ನೆ ನಿಮ್ಮ ಪಾರ್ಟಿಯವರೇ ನಿಮ್ಮನ್ನ ಉಗಿತಾ ಇದಾರಲ್ಲ. ನಿಮ್ಮ ಪಾರ್ಟಿಯವ್ರು, ನಮ್ಮನ್ ಬಿಡಿ, ನಿಮ್ಮ ಪಾರ್ಟಿಯವರೇ ಬೈತಾ ಇದಾರಲ್ಲ. ಇನ್ನು ಇವಾಗ ಶುರುವಾಗಿದೆ ಬೈಯಕ್ಕೆ. ನಾಳೆ ಇನ್ಯಾರ್ಯಾರು ಬೈತಾರೋ ಗೊತ್ತಿಲ್ಲ. ನಾನು ಕಿರಣ್ ಮಜುಮ್ದಾರ್ ಏನು ಹೇಳಿದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಅಂತ ಅನ್ಸುತ್ತೆ. ಯಾರಾದರೂ ಸರ್ಕಾರ ಸತ್ತೋದಾಗ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, ಸರ್ಕಾರ ಪಾಪರ್ ಔಟ್ ಇದೆ, ಸರ್ಕಾರದಲ್ಲಿ ಹಣ ಇಲ್ಲ, ಸರ್ಕಾರ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆ, ದಾರಿಯಲ್ಲಿ ಹಣಕ್ಕೋಸ್ಕರ ತಿರುಪೆ ಎತ್ತುವಂತ ಪರಿಸ್ಥಿತಿ ಬಂದ ಆ ಸಂದರ್ಭದಲ್ಲಿ ಜನಗಳೇ ಅದನ್ನ ಮಾಡುವಂತ ಪರಿಪಾಠ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಆಗ್ತಾ ಇದೆ.